ನನ್ನನ್ನು ಬಹಳ ಜನ ಬರಿ ಅಂತ ಹೇಳ್ತಾರೆ ಸರ್. ನಾನು ಬರೆಯಕ್ಕೆ ಹೋಗ್ಬಿಟ್ರೆ ನಾನು ಒಂದ್ಸರಿ ನಾನೇ ಹೇಳಿದೆ, ಬರೆಯಕ್ಕೆ ಹೋದ್ರೆ ಫಸ್ಟ್ ಬಿಜೆಪಿನ ತೊಳೆದು ಬಿಡ್ತೀನಿ ಅಂತ. ಸರ್ ಇದ್ರ ಬಗ್ಗೆ ಒಂದು ಸೀರಿಯಸ್ ಜರ್ನಲಿಸಮ್ ಮಾಡಬೇಕು ಸರ್, ಹೇಳ್ಬೇಕು ಸರ್. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕಾರಣ ಒಂದು 5-6 ಫ್ಯಾಮಿಲಿ ಅವರು ಅಷ್ಟೇ ರೂಲ್ ಮಾಡ್ತಾರೆ, ಬೇರೆ ಯಾರು ರೂಲ್ ಮಾಡಲ್ಲ. ಕಾಂಗ್ರೆಸ್ನವರು ಇತ್ತೀಚೆಗೆ MP ಟಿಕೆಟ್ ಕೊಟ್ಟಿದ್ದು ಯಾರ್ಯಾರಿಗೆ ಕೊಟ್ರು? ಎಲ್ಲರೂ ಅವ್ರ ಮಕ್ಕಳಿಗೆ ಕೊಟ್ರು. ಇನ್ನು ನಮ್ಮ ಪಾರ್ಟಿನ ನಾನೇನು ಹೊರದಾಗಿ ಹೇಳ್ತಲ್ಲ, ನಮ್ಮ ಪಾರ್ಟಿನಲ್ಲೂ ಅದೇ ನಡೀತೆ, ಇನ್ನೊಂದು ಪಾರ್ಟಿನಲ್ಲೂ ಅದೇ ನಡೆಯುತ್ತೆ. ಎಲ್ಲರಿಗೂ ಕೂಡ ಅವ್ರವ್ರ ಮಕ್ಕಳ ಚಿಂತೆ ಆಯ್ತು ಅಂತಂದ್ರೆ ಕಂಡೋರ ಮಕ್ಕಳು ಹ್ಯಾಕ್ ಮೇಲ್ಗಡೆ ಬರ್ಲಿಕ್ಕೆ ಸಾಧ್ಯ? ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡಿರೋರು ಯಾವ ರೀತಿ ರಾಜಕಾರಣದಲ್ಲಿ ಮೇಲೆ ಬರ್ಲಿಕ್ಕೆ ಸಾಧ್ಯ? ಇದನ್ನ ತಿದ್ದಬೇಕಾದಂತವ್ರು, ಇದ್ರ ಬಗ್ಗೆ ತಿಳಿ ಹೇಳಬೇಕಾದಂತವ್ರು, ಜಾಗೃತಿ ಮೂಡಿಸಬೇಕಾದಂತವ್ರು ಪತ್ರಕರ್ತರಾದರೆ ಮತ್ತಿನ್ಯಾರು ಸರ್? ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಒಂದು ಗಂಭೀರವಾಗಿ ಯೋಚನೆಯನ್ನು ಮಾಡಿ ಅಂತ ನಾನು ನಿಮ್ಗೆ ಹೇಳ್ತಾ ಸರ್, ನಾನು ರಾಜಕಾರಣದ ಎಲ್ಲಾ ವಿಚಾರಗಳನ್ನು ಹೇಳಲಿಕ್ಕೆ ಹೋಗಲ್ಲ ಸರ್. ನನ್ನನ್ನು ಬಹಳ ಜನ ಬರಿ ಅಂತ ಹೇಳ್ತಾರೆ ಸರ್. ನಾನು ಬರೆಯಕ್ಕೆ ಹೋಗ್ಬಿಟ್ರೆ ನಾನು ಒಂದ್ಸರಿ ನಾನೇ ಹೇಳಿದೆ, ಬರೆಯಕ್ಕೆ ಹೋದ್ರೆ ಫಸ್ಟ್ ಬಿಜೆಪಿನ ತೊಳೆದು ಬಿಡ್ತೀನಿ ಅಂತ. ಯಾಕೆಂತಂದ್ರೆ ಅಲ್ಲೇ ಜಾಸ್ತಿ ಗೊತ್ತಿದೆ ನನಗೆ, ಅಲ್ಲೇ ಇದ್ದವನು ನಾನು ಅಂತ. ಸರ್ ಎಲ್ಲಾ ಪಕ್ಷದ ಬಗ್ಗೆನೂ ಗೊತ್ತು, ಎಲ್ಲರ ವ್ಯವಹಾರದ ಬಗ್ಗೆನೂ ಗೊತ್ತು ಸರ್. ನೀವು ಪೆಗ್ಗಾಕದ್ರ ಬಗ್ಗೆ ಕುಡಿಯೋಣ ಬಾ ಅಂತ ಹೇಳ್ತಿರಲ್ಲ ಸರ್, ನಾ ಯಾವ್ದು ರಾಜಕಾರಣಿಗಳ ಜೊತೆ ಕುಡಿಯಲ್ಲ ಸರ್. ಯಾಕೆ ಸರ್, ರಾಜಕಾರಣಿಗಳ ಜೊತೆ ಕುಡಿಯಕ್ ಹೋದ್ರೆ ಬರೀ ರಿಯಲ್ ಎಸ್ಟೇಟ್, ಬರೀ ಅದಿದು ವ್ಯವಹಾರಗಳು. ಇಲ್ಲ ಅಂತಂದ್ರೆ ಯಾವನ್ ಎಲ್ಲಿ ಕಟ್ ಮಾಡೋಣ ಇದ್ರ ಬಗ್ಗೆನೇ ಮಾತಾಡ್ತಿರ್ತಾರೆ. ನಾನು ಕುಡಿಯೋದಿದ್ರು ಕೂಡ ಪತ್ರಕರ್ತರ ಡೆಲ್ಲಿ ಬೇಸ್ಡ್ ಜರ್ನಲಿಸ್ಟ್ ಇದ್ರೆ ಅವ್ರ ಜೊತೆ ಕುಡಿತೀನಿ, ಹಾಗೆ ನನ್ನ ಫ್ರೆಂಡ್ಸ್ ಜೊತೆ ಕುಡಿತೀನಿ ಹೊರತು ನಾನು ರಾಜಕಾರಣಿಗಳ ಜೊತೆ ಕುಡಿಯಲ್ಲ ಸರ್. ಯಾಕೆಂತಂದ್ರೆ ನಮಗೂ ಅವ್ರ ಜೊತೆ ಸೇರಿ ನಾವು ವ್ಯವಹಾರ ಮಾಡ್ಬೇಕು ಅಂತ ನಮಗೊಂಡು ಆ ಮನಸ್ಥಿತಿ ಬಂದು ಬಿಡ್ಬೋದು. ಹಾಗಾಗಿ ನಾನು ಅವ್ರ ಜೊತೆ ಹೋಗಲ್ಲ ಸರ್. ಸರ್ ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಬದಲಾವಣೆನ ತರಬೇಕಾಗುತ್ತೆ ಸರ್. ನಾವು ಯಾವಾಗಲೂ ಪತ್ರಿಕೋದ್ಯಮದಲ್ಲಿ DVG ಅವ್ರ ಬಗ್ಗೆ ಹೇಳ್ತೀವಿ, ಕಾಲಮ್ ರೈಟಿಂಗ್ ಒಳಗಡೆ ಹಮ ನಾಯಕರ ಬಗ್ಗೆ ನಾವು ಹೇಳ್ತೀವಿ ಸರ್. ಈಗಲಾದ್ರೂ ಬೇರೆಯವ್ರ ಬಗ್ಗೆ ನಾವು ಈ ಒಂದು ಕಾಲಘಟ್ಟದಲ್ಲಿ ಇರುವಂತ ಪತ್ರಕರ್ತರನ್ನ ಮುಂದಿನ ತಲೆಮಾರವರು ಹೇಳ್ಬೇಕಲ್ಲ ಸರ್. ಇವತ್ತು ರಾಮಕೃಷ್ಣ ಹೆಗಡೆ ಅವರಂತಹ ಸಂವೇದನೆ ಇಟ್ಕೊಂಡಿರುವಂತಹ ಒಬ್ಬ ಮುಖ್ಯಮಂತ್ರಿ ಇದ್ರು ಈ ಕಾಲ, ನಾವು ನೋಡಿದೀವಿ ಅವರನ್ನ. ಅವ್ರು ಯಾವ್ದಾದ್ರು ಒಂದು ಓದುಗರ ಓಲೆ ಬಂದಿತ್ತು ಅಂತ ಹೇಳಿದ್ರೆ ಅದಕ್ಕೆ ಸ್ಪಂದಿಸುವಂತ ಗುಣ ಇತ್ತು. ಇವತ್ತು ಎಲ್ಲಿದೆ ಸರ್ ಸ್ಪಂದಿಸೋ ಗುಣ ಇಲ್ಲ. ಅವ್ರಿಗೆ ಏನಾದ್ರು ಒಂದು ಐಫೋನ್ ಗಿಫ್ಟ್ ಕಳಿಸ್ಕೊಟ್ಬಿಡ್ತಾರೆ, ಅಲ್ಲಿ ಏನೋ ಪತ್ರಿಕೆಯಲ್ಲಿ ಯಾರು ಹಾಕಿರೋರಿಗೆ ಒಂದು ಐಪ್ಯಾಡ್ ಬಿಟ್ಟು ಕಳಿಸ್ತಾರೆ. ಇಲ್ಲ ಅಂತ ಹೇಳ್ಬಿಟ್ರೆ ಯಾವ್ದೋ ಒಂದು ಟೂರ್ನ ಸ್ಪಾನ್ಸರ್ ಮಾಡ್ಬಿಡ್ತಾರೆ, ಅಲ್ಲಿಗೆ ಸ್ಟೋರಿ ಕ್ಲೋಸ್. ಸ್ಪಂದಿಸುವಂತದೇ ಇಲ್ಲ. ಸ್ಪಂದನೆ ಅಂತಂದ್ರೆ ಏನು ಅಂತಂದ್ರೆ ಗಿಫ್ಟ್. ದೀಪಾವಳಿ ಹಬ್ಬ ಬಂದ, ಇನ್ನೊಂದು ಹಬ್ಬ ಬಂದ, ಯಾವ್ದೋ ಒಂದು ಹಬ್ಬ ಆಯ್ತು ಅವರೊಂದು ಗಿಫ್ಟ್ ಕಳಿಸ್ಕೊಡ್ತಾರೆ, ಅದೇ ಸ್ಪಂದನೆ ಆಗೋಗ್ಬಿಟ್ಟಿದೆ ಸರ್. ಅದು ಸ್ಪಂದನೆ ಅಂತಂದ್ರೆ ಏನೋ ಒಂದು ಪತ್ರಿಕೆಯಲ್ಲಿ ಏನೋ ಬಂದಿತ್ತು, ಅದಕ್ಕೊಂದು ಸ್ಪಂದನೆ. ಅವ್ರು ಇಬ್ರು ಬಂದಿದ್ರೆ ವೈಯಕ್ತಿಕ ವಹಿವಾಟು ಆಗೋಗ್ಬಿಟ್ಟಿದೆ. ಹಾಗಾಗಿ ಇದನ್ನು ಬದಲಾಯಿಸುವಂತ ಶಕ್ತಿ ನಿಮಗಿದೆ ಸರ್. ಯಾಕಂದ್ರೆ ನಾನು ನೋಡಿದ್ದೀನಿ ಸರ್, SM ಕೃಷ್ಣ ಅವರ ಸರ್ಕಾರದ ಬಗ್ಗೆ ಅತ್ಯಂತ ಕಟುವಾದ ಧ್ವನಿಯಲ್ಲಿ ನಿರಂತರವಾಗಿ ಬರೆದಂತವ್ರು ನೀವು. ಇವತ್ತು ಭಾರತೀಯ ಜನತಾ ಪಕ್ಷ ಅನ್ನೋದು ಇಷ್ಟು ಸೀಟನ್ನ ಗೆಲ್ಲಬೇಕು ಅಂತ ಹೇಳಿದ್ರೆ, ನಾನು ಒಬ್ಬ ಬಿಜೆಪಿಯ ಒಬ್ಬ ಕಾರ್ಯಕರ್ತನಾಗಿ ಹೇಳ್ತೀನಿ, ಅದು ವಿಶ್ವೇಶ್ವರ ಭಟ್ರ ಕೃಪೆ ಅವ್ರ ಮೇಲೆ ಋಣ ಬಿಜೆಪಿ ಮೇಲೆ. ಯಾಕಂತ ಹೇಳಿದ್ರೆ ಬಿಜೆಪಿ ಎಷ್ಟೇ ತಿಪ್ಪಲಾಗ ಹಾಕಿದ್ರು ಕೂಡ 40 ಸೀಟ್ ಮೇಲೆ ದಾಟ್ತಾ ಇರಲಿಲ್ಲ. 1999ರಲ್ಲಿ ನಮ್ಮವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಕೋಟ್ ಹೊಲಿಸ್ಕೊಂಡವ್ರು ಇದ್ರು, ಎಲ್ಲರೂ ಸೋತಬಿಟ್ರು. ಆದ್ರೆ ನೀವು ಪತ್ರಿಕೋದ್ಯಮಕ್ಕೆ ಬಂದಾದ್ಮೇಲೆ ರಾಷ್ಟ್ರೀಯತೆಯನ್ನು ಯಾವ ರೀತಿ ಪ್ರತಿಪಾದನೆ ಮಾಡಿದ್ರಿ ಅಂತ ಹೇಳಿದ್ರೆ, ಅನಂತ್ ಕುಮಾರ್ ಸಾಹೇಬರು ಅಧ್ಯಕ್ಷರಾಗಿರುವಂತಹ ಸಂದರ್ಭದಲ್ಲಿ 79 ಸೀಟನ್ನು 2004ರಲ್ಲಿ ಬಿಜೆಪಿಗೆ ಬಂತು. ಅದು ಆ ಚಿಂತನೆ, ರಾಷ್ಟ್ರೀಯತೆ ಅನ್ನೋ ಒಂದು ಚಿಂತನೆ ಏನಿದೆ. ಈಗಿನ ಬಿಜೆಪಿ ಬಗ್ಗೆ ಹೇಳ್ತಿಲ್ಲ ಸರ್, ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸುವಂತ ಬಿಜೆಪಿ ಬಗ್ಗೆ ಹೇಳ್ತೀನಿ. ಆ ವಿಚಾರಗಳನ್ನು ನೀವು ಜನಕ್ಕೆ ಮುಟ್ಟಿಸಿದ್ರಿ, ಜನಕ್ಕೆ ಅದರ ಬಗ್ಗೆ ಸ್ವೀಕರಿಸೋದು ಜನ, ಅದರಿಂದ ಲಾಭನೂ ಕೂಡ ಬಿಜೆಪಿಗೆ ಆಯ್ತು ಸರ್. ನೀವು ಮುಂದಿನ ದಿನಗಳಲ್ಲೂ ಕೂಡ ಕೆಲವು ಈಗ ಹುಡುಕುಗಳು ಜಾಸ್ತಿ ಇದೆ, ಅಂಕುಡೊಂಕುಗಳು ಜಾಸ್ತಿ ಇದೆ, ಅದನ್ನು ತಿದ್ದುವಂತ ಕೆಲಸನೂ ಕೂಡ ನೀವೇ ಮಾಡಬೇಕು ಅಂತ ನಾನು ಕೇಳ್ತಾ ಸರ್, ನಾನು ಎಲ್ಲ ಇಲ್ಲಿರುವಂತಹ ಸಭಿಕರಿಗೆ ಹೇಳುವಂತದ್ದು ಇಷ್ಟನೇ. ಭಟ್ರೆ ಯಾವಾಗಲೂ ಹೇಳ್ತಿರ್ತಾರೆ, ಏನಾದ್ರು ಒಂದು ಡೈಲಾಗ್ ಹೇಳ್ಬೇಕಾದ್ರೆ ಕೆಲವರು ಸುಮ್ಮನೆ ಬರೀತಾ ಇರ್ತಾರೆ. ಅದು ಹೆಂಗೆ ಅಂತಂದ್ರೆ ಇವಾಗ ಗುಡಿಗೆ ಜಗ್ಗಿದಂಗೆ, ಅದು ಜಗ್ತಾನೆ ಅಂತೀವಿ, ಅದು ಮೈಯೂ ದಪ್ಪ ಆಗ್ಲೂ ತಲೆನೂ ಬೆಳೆಯಲ್ಲ ಅಂತ. ಆದ್ರೆ ಭಟ್ರದ ಹಂಗಲ್ಲ, ಬರವಣಿಗೆಗಳು ನಮ್ಮ ತಲೆನೂ ದಪ್ಪ ಆಗುತ್ತೆ, ಮನಸ್ಸಿಗೂ ಕೂಡ ಖುಷಿ ಕೊಡುತ್ತೆ. ಅವರಿಗೆ ಬದಲಾವಣೆ ಮಾಡುವಂತಹ ರಾಜಕಾರಣದಲ್ಲೂ ಒಂದಷ್ಟು ಜಾಗೃತಿಯನ್ನು ಮೂಡಿಸುವಂತಹ ಶಕ್ತಿ ಅವರಿಗಿದೆ. ನಾನು ನನ್ನ ಜೀವನದಲ್ಲಿ ಇಬ್ಬರು ವ್ಯಕ್ತಿಗಳ ಜೊತೆ ನಾನು ಎಷ್ಟೇ ಟೈಮ್ ಕಳೆದ್ರೂ ಕೂಡ ನನಗೆ ಬೋರ್ ಅನ್ಸಲ್ಲ ಅಂತ ಹೇಳಿದ್ರೆ, ಒಂದು ವಿಶ್ವೇಶ್ವರ ಭಟ್ರು, ಇನ್ನೊಂದು ಇವತ್ತು ನಮ್ಮ ಜೊತೆ ಇಲ್ಲ ಅನಂತ್ ಕುಮಾರ್ ಸಾಹೇಬ್. ಅನಂತ್ ಕುಮಾರ್ ಸಾಹೇಬ್ ಅದ್ಭುತವಾದ ಪೊಲಿಟಿಷಿಯನ್. ಅಂತ ವ್ಯಕ್ತಿನ, ಅಷ್ಟು ಒಂದು ಲಾರ್ಜ್ ಹಾರ್ಟೆಡ್ ಇರುವಂತಹ ಪೊಲಿಟಿಷಿಯನ್ ಇನ್ನೊಬ್ಬರನ್ನ ನಾನು ಕರ್ನಾಟಕದಲ್ಲಿ ನೋಡ್ಲಿಲ್ಲ. ಇವತ್ತು ನಾನು ಬೆಂಗಳೂರು ಮೈಸೂರು ಹೈವೇ ಮಾಡಿದ್ರೆ, ನಾನು ಫಸ್ಟ್ ಪೋಸ್ಟ್ ಆಫೀಸ್ ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನ ದೇಶದ ಫಸ್ಟ್ POPS ಮೈಸೂರಿಗೆ ತಗೊಂಡೋಗಿದ್ರೆ,
ನನ್ನ ಎಲ್ಲಾ ಪ್ರಾಜೆಕ್ಟ್ಗಳಿಗೂ ಕೂಡ ಶ್ರೀರಕ್ಷೆ ಆಗಿ ನಿಂತಿದ್ದಂತವರು ಅನಂತಕುಮಾರ್ ಸಾಹೇಬ್ರು. ಅಂತ ರಾಜಕಾರಣಿಗಳು ಬರಬೇಕು ಸರ್. ಅಂತವರಿಗೆ ನಿಮ್ಮಂತವರ ಲೇಖನದ ಮುಖಾಂತರವಾಗಿನೂ ಕೂಡ ಅಂತವ್ರು ನೆನಪು ಮಾಡಿಕೊಂಡು ಈ ದಾರಿನಲ್ಲಿ ನಡೀರಿ ಅಂತ ಹೇಳಿ ಈಗಿನ ರಾಜಕಾರಣಿಗಳು ಬರೀ ರಿಯಲ್ ಎಸ್ಟೇಟ್ ರಾಜಕಾರಣಿಗಳಿಗೆ ಬುದ್ಧಿ ಹೇಳುವಂತ ಕೆಲಸಗಳು ಕೂಡ ನಿಮ್ಮಿಂದ ಆಗಲಿ ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನನಗೊಂದು ಮಾತಾಡ್ಲಿಕ್ಕೆ ನನ್ನ ಅಭಿಪ್ರಾಯವನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ಗುರುಗಳು ಆಗಿರುವಂತಹ ವಿಶ್ವೇಶ್ವರ ಭಟ್ರಿಗೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲೂ ಕೂಡ ಷಡಕ್ಷರಿ ಸರ್ ಎಲ್ಲ ಇದ್ದಾರೆ. ಅವ್ರ ಲೇಖನದ ಕೂಡ ನಾವು ಅಭಿಮಾನಿ. ಅವರ ಲೇಖನವನ್ನ ಪ್ರಕಟ ಮಾಡೋದಕ್ಕೆ ಅದನ್ನ ಪ್ರೇಜನೇಷನ್ ಮಾಡುವಂತ ಅವಕಾಶ ನನಗೆ ಯಾವಾಗ್ಲೂ ಸಿಗ್ತಾ ಇತ್ತು. ಹಾಗೆ ಚಂದ್ರಮೌಳಿ ಸರ್ ಅವರು ಕೂಡ ಸಂಕಷ್ಟದಲ್ಲಿ ಬಹಳ ಜನರನ್ನ ಕೋರ್ಟ್ ಅಲ್ಲಿ ಕಾಪಾಡಿದಂತಹ ಒಬ್ಬ ಅದ್ಭುತ ವಕೀಲರು ಹೌದು. ಅವರಿಗೆ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸಿದ್ದೀನಿ.